ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 8th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಫಾರ್ಮೇಟಿವ್ ಅಸೆಸ್ಮೆಂಟ್ 1 FA1 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್. 8ನೇ ತರಗತಿ ಇಂಗ್ಲೀಷ್ನ LBA ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ನ ಆಧಾರದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡಲಾಗಿರುತ್ತೆ. ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ಸಹ ಇಲ್ಲಿ ಕಲಿಬಹುದಾಗಿರುತ್ತೆ. ಇಲ್ಲಿ 20 ಅಂಕದ FA1 ಕ್ವಶನ್ ಪೇಪರ್ನಲ್ಲಿ ಫಸ್ಟ್ ಮೇನ್ ಡೂ ಆಸ್ ಡೈರೆಕ್ಟೆಡ್ 8 ಮಾರ್ಕ್ಸ್ಗೆ ನೀಡಲಾಗಿದ್ದು, ಮೊದಲನೇ ಪ್ರಶ್ನೆ ರಾಮನ್ ವಾಸ್ ಎ ಕೈಂಡ್ ಮ್ಯಾನ್, ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್ ಈಸ್. ಇಲ್ಲಿ ಕೈಂಡ್ ಮ್ಯಾನ್, ಕೈಂಡ್ ಅಂತಕ್ಕಂಥದ್ದು ಗುಣ ಆಗಿರೋದ್ರಿಂದ ಆಪ್ಷನ್ ಸಿ ಅಡ್ಜೆಕ್ಟಿವ್ ಆಗುತ್ತೆ. ಸೆಕೆಂಡ್ ಕ್ವಶನ್ ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ವರ್ಡ್ ಫಾರ್ ದ ಪಾಸಿಬಲ್. ಪಾಸಿಬಲ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆನ್ಸರ್ಸಲ್ಲಿ ರೀ, ಇಮ್, ಮಿಸ್, ಇನ್ ಇದೆ. ಇದು ಇಮ್, ಆಪ್ಷನ್ ಬಿ ಇಂಪಾಸಿಬಲ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ಹೋಮೋಫೋನ್ಸ್. ಇಲ್ಲಿ ದೇ ಡ್ಯಾಶ್ ಸಿ ದ ಡ್ಯಾಶ್ ಎವ್ರಿ ಮಾರ್ನಿಂಗ್ ಅಂತ. ಮೊದಲನೇದಾಗಿ ದೇ SEE ನೆಕ್ಸ್ಟ್ ಡ್ಯಾಶಲ್ಲಿ SEA ಬರಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ದ ಸಿನಾನಿಮ್ ಆಫ್ ದ ವರ್ಡ್ ಗ್ಯಾದರ್ ಈಸ್. ಗ್ಯಾದರ್ ಅಂದರೆ ಶೇಖರಣೆ ಮಾಡೋದು, ಆಪ್ಷನ್ ಬಿ ಕಲೆಕ್ಟ್. ಫಿಫ್ತ್ ಕ್ವಶನ್ ದ ಆಂಟನಿಮ್ ಆಫ್ ದ ವರ್ಡ್ ಸ್ವೀಟ್ ಈಸ್. ಆಂಟನಿಮ್ ಅಂದರೆ ವಿರುದ್ಧ ಪದ, ಸ್ವೀಟ್ಗೆ ವಿರುದ್ಧ ಪದ ಬಿಟರ್, ಆಪ್ಷನ್ ಬಿ. ನಂತರ ಚೂಸ್ ದಿ ಕೌಂಟಬಲ್ ನೌನ್ ಫ್ರಮ್ ದ ಈಚ್ ಗ್ರೂಪ್ ಅಂತ ಇದೆ. ಇಲ್ಲಿ ಟ್ರೂತ್, ಫ್ರೆಂಡ್ಸ್, ಏರ್, ಸ್ಟಾರ್ಸ್. ಕೌಂಟಬಲ್ ನೌನ್ ಬಂದು ಫ್ರೆಂಡ್ಸ್. ನಂತರ ಸೆವೆಂತ್ ಕ್ವಶನ್ ರಾಜು ಈಸ್ ಡ್ಯಾಶ್ ಡಾಕ್ಟರ್ ವರ್ಕಿಂಗ್ ಇನ್ ಡ್ಯಾಶ್ ಹಾಸ್ಪಿಟಲ್. ಇಲ್ಲಿ ಒಂದು ಆರ್ಟಿಕಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ರಾಜು ಈಸ್ ಎ ಡಾಕ್ಟರ್ ವರ್ಕಿಂಗ್ ಇನ್ ಎ ಹಾಸ್ಪಿಟಲ್, ಇದು ಆಪ್ಷನ್ ಡಿ ಆಗುತ್ತೆ. ಇನ್ನು ಏಯ್ತ್ ಕ್ವಶನ್ ಮ್ಯಾಚ್ ದ ಕರೆಕ್ಟ್ ಕಾಂಪೌಂಡ್ ವರ್ಡ್ ಫ್ಲ್ಯಾಶ್ ಲೈಟ್. ಸೆಕೆಂಡ್ ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ ಇನ್ ದ ಶಾಂತಿನಿಕೇತನ್. The boys in the Shantiniketan in evening they are reciting dramas and they fairy tales are told and they are singing the Gurudeva songs. ಈ ಒಂದು ಉತ್ತರವನ್ನು ಬರೀಬೇಕು. and they are going for a meditation also in the evening. ನಂತರ why could not Raman go to the United Kingdom for higher studies. Here Raman when he is ready to go to United Kingdom for higher studies, his health was broken, so he could not go to United Kingdom. Nanತರ how can you say that the bee is intelligent and clever. Here the bee builds his hive skillfully and it collects the honey from the flowers, so it is intelligent and clever. ಈ ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರ್ ಇರುತ್ತೆ. ನಾನು ಸಿಂಪಲ್ ಆಗಿ ಆನ್ಸರ್ಸನ್ನು ಹೇಳ್ತಾ ಇದ್ದಾನೆ. ಗಿವ್ ದ ರೀಸನ್ ಫಾರ್ ಕೌಶಿಕಾಸ್ ಆ್ಯಂಗರ್ ವಿತ್ ದ ಬರ್ಡ್. ಹಿಯರ್ ಕೌಶಿಕ ವಾಸ್ studying Vedas sitting under a tree. He was disturbed by the loud twittering of the bird, so it makes him angry. ಇನ್ನು ಥರ್ಡ್ ಮೇನ್ಗೆ ಬಂದಾಗ ಕಂಪ್ಲೀಟ್ ದ ಪೊಯಮ್ ಇದೆ. ಬ್ಯೂಟಿ ಪೊಯಮ್ನ ಒಂದು ಮೊದಲನೇ ಪ್ಯಾರಾಗ್ರಾಫ್ ನೀಡಲಾಗಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ ಈ ಒಂದು ಕ್ವಶನ್ ಪೇಪರ್ಗೆ ಕೀ ಆನ್ಸರ್ಸನ್ನು ಸಹ ನೀಡಿರ್ತೇನೆ. ಇದು ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಹಾಗೆ ಇನ್ನೂ ಹೆಚ್ಚಿನ ಒಂದು ಯೂನಿಟ್ ಟೆಸ್ಟ್ಗಳು ಹಾಗೆ FA ಕ್ವಶನ್ ಪೇಪರ್ಸ್ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಈ ಒಂದು PDF ಸಹ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ಆ್ಯಂಡ್ ಕೀಪ್ ವಾಚಿಂಗ್ ಲರ್ನ್ ಈಸಿಲಿ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.